ಶ್ರೀ ಗುರುಭ್ಯೋ ನಮಃ. ಗಂಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ಧನುಸ್ ರಾಶಿಯವರಿಗೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ನೋಡಿ. ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಧನುಸ್ ರಾಶಿಯವರಿಗೆ ಒಂದು ಮುಖ್ಯವಾದಂಥ ವಿಷಯ ಹೇಳಬೇಕು ಅಂತಂದರೆ, ಆಗದೇ ಇದ್ದವರು ಸಾಕಷ್ಟು ತೊಂದರೆಯನ್ನು ಕೊಟ್ಟರೂ ಕೂಡ ಅವರ ಮೇಲೆ ನಿಮ್ಮ ಪ್ರಭಾವ ಇರುತ್ತೆ. ಅಂದರೆ ಅವರು ಮಾಡಿದಂಥ ತೊಂದರೆ ನಿಮಗೆ ಯಾವುದೇ ರೀತಿಯ ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ನೀವು ಅವ್ರ ಮೇಲೇ ವಿಜಯವನ್ನು ಸಾಧಿಸ್ತೀರಾ. ಇದು ಪ್ರಮುಖವಾದಂಥ ವಿಷಯ ಧನುಸ್ಸು ರಾಶಿಯವರಿಗೆ. ಮತ್ತು ಇನ್ನೂ ಈ ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆಯನ್ನು ಹೊಂದಿದಾಗ ಧನುಸ್ಸು ರಾಶಿಯವರಿಗೆ ಯಾವ ಫಲ ಸಿಗುತ್ತೆ, ಯಾವುದು ಒಳ್ಳೆಯದು, ಯಾವ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಯಾವ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಬೇಕು, ಇದೆಲ್ಲವನ್ನು ನಾವು ಇವತ್ತು ವಿಸ್ತಾರವಾಗಿ ನೋಡ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನೇಕ ಒಳ್ಳೊಳ್ಳೆಯ ವಿಷಯವನ್ನು ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಜ್ಯೋತಿಷ್ಯ ವಿಷಯ ಇರಬಹುದು, ವಾಸ್ತು ವಿಷಯ ಇರಬಹುದು, ಕುಜದೋಷದ ಪರಿಹಾರ ಇರಬಹುದು, ಅಥವಾ ಕುಂಭ ವಿವಾಹದ ಮಾಹಿತಿ, ಕಾಲಸರ್ಪದೋಷ, ಪಿತೃದೋಷ, ಇದೆಲ್ಲವನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಖಂಡಿತವಾಗಿ ಮರೆಯದೆ ನೋಡಿಕೊಳ್ಳಿ. ಇವತ್ತು ನಾವು ಧನುಸ್ಸು ರಾಶಿಯವರಿಗೆ ಆಗಲೇ ಒಂದು ವಿಷಯವನ್ನು ನಾನು ಹೇಳಿದೆ. ಸೊ ಆಗದೇ ಇದ್ದವರು ಯಾವುದೇ ತೊಂದರೆಯನ್ನು ಕೊಟ್ಟರೂ ಕೂಡ ಅದು ನಿಮ್ಮ ಮೇಲೆ ಪ್ರಭಾವವನ್ನು ಬೀರೋದಿಲ್ಲ ಅಂತ ಅನ್ನೋದು ಮುಖ್ಯವಾದಂಥ ವಿಷಯವನ್ನು ಹೇಳಿದೆ. ಅದರ ಜೊತೆಗೆ ಈ ಗ್ರಹಗಳು ಯಾವ ಯಾವ ಸ್ಥಾನದಲ್ಲಿ ಮತ್ತು ರಾಶಿಯಲ್ಲಿ ಮುಂದುವರಿಯುತ್ತೆ ಅಂತ ಅನ್ನೋದನ್ನು ಮೊದಲು ನೋಡ್ತೇವೆ. ನೋಡಿ, ರವಿ ಈ ಮಾಸದಲ್ಲಿ ಮಕರ ಮತ್ತು ಕುಂಭರಾಶಿಯಲ್ಲಿ ಭ್ರಮಣವನ್ನು ಮಾಡ್ತಾನೆ. 11ನೇ ತಾರೀಕು ಫೆಬ್ರವರಿಗೆ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಅಲ್ಲಿವರೆಗೆ ಮಕರ ರಾಶಿಯಲ್ಲಿ ಇರ್ತಾನೆ. ಇನ್ನು ಕುಜ ಮಿಥುನ ರಾಶಿಯಲ್ಲಿ ಮುಂದುವರಿತಾನೆ. ಬುಧ ಅವನು ಕೂಡ ಮಕರ ಮತ್ತು ಕುಂಭರಾಶಿಯಲ್ಲಿ ಇದ್ದಾನೆ. ಗುರುವಂತೂ ಈ ಮೇ ತಿಂಗಳವರೆಗೆ ವೃಷಭ ರಾಶಿಯಲ್ಲಿ ಮುಂದುವರಿತಾನೆ. ಶುಕ್ರ ಉಚ್ಚನಾಗಿ ಮೀನರಾಶಿಯಲ್ಲಿ ಇದ್ದಾನೆ. ಶನಿ ಕುಂಭರಾಶಿಯಲ್ಲಿ ಏಪ್ರಿಲ್ ತಿಂಗಳವರೆಗೆ. ರಾಹು ಕೂಡ ಮೀನರಾಶಿಯಲ್ಲಿ, ರಾಹು ಕೂಡ ಸ್ವಲ್ಪ ದಿವಸದಲ್ಲಿ ಬದಲಾವಣೆಯನ್ನು ಹೊಂದುತ್ತಾನೆ. ಕೇತು ಕನ್ಯಾ ರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ. ಸೊ ಈ ಗ್ರಹಮಾನಕ್ಕೆ ಅನುಗುಣವಾಗಿ ಧನುಸ್ಸು ರಾಶಿಯವರಿಗೆ ನೋಡಿ, ವ್ಯಾಪಾರದಲ್ಲಿ ಒಂದಷ್ಟು ಲಾಭವಾಗುವಂಥ ಸಾಧ್ಯತೆ. ಅಂದರೆ ನೌಕರಿಯನ್ನು ಬಿಟ್ಟು ನೀವು ಸ್ವಂತ ಉದ್ಯೋಗ ವ್ಯಾಪಾರ ಮಾಡ್ತಾ ಇದ್ದರೆ ಅದರಲ್ಲಿ ಒಂದಷ್ಟು, ಯಾಕೆ ಅಂದರೆ ಲಾಭಾಧಿಪತಿಯಾದಂಥ ಶುಕ್ರ ಉಚ್ಚನಾಗಿರೋದ್ರಿಂದ ಸೊ ನೀವು ಅಲ್ಲಿ ಲಾಭವನ್ನು ಕಾಣಬಹುದು. ಆದರೆ ದಶಮದ ಮೇಲೆ ರಾಹು ದೃಷ್ಟಿ ಇರೋದರಿಂದ ನೋಡಿ, ನೌಕರಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ನಿಮಗೆ ಕಾಣಿಸಿಕೊಳ್ಳುತ್ತವೆ. ಸ್ವಲ್ಪ ನಿಮ್ಮ ಸಹ ಉದ್ಯೋಗಿಗಳು ನಿಮಗೆ ಒಂದಷ್ಟು ತೊಂದರೆಯನ್ನು ಕೊಡ್ಬೋದು. ಮೇಲಾಧಿಕಾರಿಗಳು ನಿಮಗೆ ಒಂದಷ್ಟು ತೊಂದರೆಯನ್ನು ಕೊಡ್ಬೋದು. ಸ್ವಲ್ಪ ಮನಸ್ಸಿಗೆ ನಿಮಗೆ ಬೇಜಾರವಾಗುವಂಥ ಘಟನೆಗಳು ಸಂಭವಿಸುವಂಥ ಸಾಧ್ಯತೆ ಇರೋದರಿಂದ ಅಲ್ಲಿ ಒಂದಷ್ಟು ನೀವು ಕೇರ್ಫುಲ್ ಆಗಿದ್ದರೆ ಈ ಪ್ರಾಬ್ಲಮ್ಗಳನ್ನು ನೀವು ಸಾಲ್ವ್ ಮಾಡಬಹುದು. ಇನ್ನೊಂದು, ನಿಮ್ಮ ನಿರ್ಧಾರಗಳು ಅಂದರೆ ನಿರ್ಣಯಗಳು ಬಹಳ ಸ್ಲೋ ಆಗಿ ತಗೊಳ್ತಾ ಇದ್ದೀರಾ. ಸೊ ಇದು ಕೂಡ ನಿಮ್ಮನ್ನು ಸಾಕಷ್ಟು ಇಕ್ಕಟ್ಟಿಗೆ ಸಿಲಿಸುವಂಥ ಕಾರಣವಾಗುತ್ತೆ. ಅಂದರೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಯಿತು ಅಂತಂದರೆ ತುಂಬ ವಿಚಾರ ಮಾಡಿ, ಬಹಳ ನಿಧಾನವಾಗಿ ಅದರಲ್ಲಿ ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳಿ. ಒಂದಷ್ಟು ನಿರ್ಣಯಗಳನ್ನು ಫಾಸ್ಟಾಗಿ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಅದರಲ್ಲೂ ವಿಶೇಷವಾಗಿ ನೋಡಿ, ಆರೋಗ್ಯದ ವಿಷಯದಲ್ಲಿ ಸಂಬಂಧಪಟ್ಟಂತೆ ಅದು ಕೂಡ ಸ್ವಲ್ಪ ಎಚ್ಚರಿಕೆ ಇದೆ ನಿಮಗೆ. ಇಲ್ಲಿ ಕೂಡ ನೀವು ಶೀಘ್ರ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕದ್ದು. ಅದಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸೊಲ್ಯೂಷನ್ ಇರಬಹುದು. ಇನ್ನೂ ಸ್ವಲ್ಪ ವೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಕಾಯಬೇಡಿ. ಖಂಡಿತವಾಗಿಯೂ ಅದಕ್ಕೆ ಸೂಕ್ತವಾದಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಿ. ಇದು ಕೂಡ ಒಂದು ಎಚ್ಚರಿಕೆ. ಇದರ ಜೊತೆಗೆ ನೋಡಿ, ನಿಮ್ಮ ಕುಟುಂಬ ಇರಬಹುದು, ಪರಿವಾರ, ನಿಮ್ಮ ಗಂಡ ಹೆಂಡತಿ ಮಧ್ಯೆ ಇರುವಂಥದ್ದು, ಅದರಲ್ಲೂ ವಿಶೇಷವಾಗಿ ನಿಮ್ಮಿಂದ ಅಲ್ಲಿರುವಂತಹ ಸೌಹಾರ್ದತೆ ಅಥವಾ ಶಾಂತಿ ಸ್ವಲ್ಪ ಡಿಸ್ಟರ್ಬ್ ಆಗಲಾರದಂತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಯಾಕೆಂದರೆ ಒಂದು ಸ್ವಲ್ಪ ನಿಮ್ಮ ಮೇಲೆ ಪ್ರೆಷರ್ ಇರೋದರಿಂದ ಕುಟುಂಬದಲ್ಲಿ ನೀವೇನಾದರೂ ದುಡುಕಿ ಮಾತನ್ನು ಆಡಿದಾಗ ಅದು ನಿಮ್ಮ ಪರಿವಾರದ ಒಂದು ಶಾಂತಿಯನ್ನು ಕದಡುವಂಥ ಸಾಧ್ಯತೆ. ಅಥವಾ ನೀವು ಗಂಡ ಹೆಂಡತಿ ಮಧ್ಯೆ ಕೂಡ ಭಿನ್ನಾಭಿಪ್ರಾಯ, ಜಗಳ ಉಂಟಾಗುವಂಥ ಸಾಧ್ಯತೆ ನಿಮ್ಮಿಂದ ಇರೋದರಿಂದ ಸೊ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ತಾಳ್ಮೆಯನ್ನು ವಹಿಸಿ
ಇದರ ಪರಿಹಾರಕ್ಕಾಗಿ ಶಿವಪಾರ್ವತಿ ಪೂಜೆಯನ್ನು ಮಾಡಿಕೊಳ್ಳಿ. ಅದರಿಂದ ಕುಟುಂಬದಲ್ಲಿ ಸೌಖ್ಯ, ಗಂಡ ಹೆಂಡತಿಯ ಮಧ್ಯೆ ವಿರಸ ಆಗದೆ ಇರಲಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಈ ಸಮಯ ನೋಡಿಕೊಂಡ್ರೆ ತುಂಬ ಮಹತ್ವದ ಕೆಲಸ ಕಾರ್ಯಗಳಿಗೆ ಒಂದಷ್ಟು ವೇಟ್ ಮಾಡೋದು ಒಳ್ಳೆಯದು. ಈಗ ನಾವು ಹೇಳ್ತಾ ಇರೋದು ಮುಂದೆ ಆ ಕೆಲಸಗಳನ್ನು ಮಾಡಿದ್ರೆ ನಡೆಯುತ್ತೆ ಅಂತ ಅಂದಾಗ ಮಾತ್ರ ಹೇಳ್ತಾ ಇರೋದು. ಅಥವಾ ಯಾವುದೇ ಅರ್ಜೆಂಟ್ ಕೆಲಸ ಇತ್ತು ಅಂತಂದರೂ ಕೂಡ ಇದು ಯಾವುದನ್ನು ನೋಡದೆ ನೀವು ಶೀಘ್ರವಾದಂಥ ನಿರ್ಣಯವನ್ನು ಖಂಡಿತವಾಗಿಯೂ ತೆಗೆದುಕೊಳ್ಳಿ. ಅಥವಾ ಮುಂದೆ ನಡೆಯುತ್ತೆ ಅಂತ ಅನ್ನೋದನ್ನು, ಅಥವಾ ಯಾವುದಾದ್ರೂ ಖರೀದಿ ಇರಬಹುದು, ಅಥವಾ ನಿಮ್ಮ ಆಸ್ತಿಪಾಸ್ತಿಗೆ ಸಂಬಂಧಪಟ್ಟಂತಹ ವ್ಯವಹಾರ ಇರಬಹುದು, ಅಥವಾ ಉದ್ಯೋಗದಲ್ಲಿ ನೀವೇನಾದರೂ ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಬೇಕು, ಚೇಂಜ್ ಮಾಡ್ಕೋಬೇಕು, ಇಂಥದ್ದೇನಾದರೂ ನಿರ್ಣಯ ಇತ್ತು, ಅಥವಾ ವ್ಯಾಪಾರದಲ್ಲಿ ಇನ್ನೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ನೋ ಮನೋಭಾವ ಇತ್ತು ಅಂತಂದರೆ ಸ್ವಲ್ಪ ನೀವು ಇನ್ನೂ ವೇಟ್ ಮಾಡಿ. ಯಾಕೆ ಅಂದರೆ 6ನೇ ಗುರು ವಿಶೇಷವಾಗಿ ನಿಮಗೆ ಬಲವನ್ನು ಕೊಡೋದಿಲ್ಲ. ಸಪ್ತಮ ಗುರು ಬಂದಾಗ ಗುರುಬಲ ತುಂಬ ಚೆನ್ನಾಗಿರುತ್ತೆ. ಸೊ ಆ ಟೈಮ್ನಲ್ಲಿ ನೀವು ಈ ಕೆಲಸಗಳನ್ನು ಮಾಡಿಕೊಳ್ಬಹುದು. ವಿದ್ಯಾಭ್ಯಾಸ ಮತ್ತು ಪರೀಕ್ಷೆಗಳಲ್ಲೂ ಕೂಡ ವಿಶೇಷವಾಗಿ ನಿಮಗೆ ಅನುಕೂಲ ಇಲ್ಲದೇ ಇರೋದರಿಂದ ಸೊ ಇಲ್ಲೇನು ಮಾಡಬೇಕು, ನೀವು ಪ್ರಯತ್ನವನ್ನು ಜಾಸ್ತಿ ಮಾಡಬೇಕು, ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ, ಗಣಪತಿಯ ಉಪಾಸನೆಯನ್ನು ಮಾಡಿಕೊಳ್ಳಿ. ಈ ವಿಷಯದಲ್ಲಿ ಇರೋರು ಅಂದರೆ ನೀವು ವಿದ್ಯಾರ್ಥಿಗಳಾಗಿರಬಹುದು, ಅಥವಾ ಯಾವುದಾದ್ರೂ ಒಂದು ಮಹತ್ವದ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದರೆ ಪಂಚಮಾಧಿಪತಿ ಕುಜ ಇರೋದರಿಂದ ಒಂದು ಸುಬ್ರಹ್ಮಣ್ಯ ಸ್ತೋತ್ರನಾದರೂ ಹೇಳ್ಕೊಳ್ಳಿ, ಅಥವಾ ಗಣಪತಿಯ ಉಪಾಸನೆಯನ್ನು ಪ್ರತಿನಿತ್ಯ ಅಂದರೆ ಗಣಪತಿಯ ಪೂಜೆಯನ್ನು ಮಾಡಿಬಿಟ್ಟು ಒಂದು 21 ಗರಿಕೆ ಹುಲ್ಲನ್ನು ಸಮರ್ಪಿಸಿ ಮಹತ್ವದ ಸಮಯದಲ್ಲಿ, ಈಗ ನಿಮ್ಮ ಪರೀಕ್ಷೆ ನಡೀತಾ ಇದೆ ಅಂತಂದರೆ ಆ ಟೈಮ್ನಲ್ಲಿ ತಪ್ಪದೇ ಮಾಡ್ತಾ ಹೋಗಿ, ನಿಮಗೆಷ್ಟೋ ಅನುಕೂಲ ಖಂಡಿತವಾಗಿಯೂ ಆಗುತ್ತೆ. ಇದನ್ನು ಬಿಟ್ಟರೆ ಸಾಮಾನ್ಯವಾಗಿ ನಿಮಗೆ ವಿಶೇಷವಾದಂಥ ತೊಂದರೆ ಖಂಡಿತವಾಗಿಯೂ ಇರೋದಿಲ್ಲ. ಪರಿಹಾರಾರ್ಥಕವಾಗಿ ಗುರುವಾರದ ದಿವಸ, ಪ್ರತಿ ಗುರುವಾರದ ದಿವಸ ಹತ್ತಿರ ಇತ್ತು ಅಂತಂದರೆ ನಿಮ್ಮ ಕುಲದೇವರ ದರ್ಶನವನ್ನಾದರೂ ಮಾಡಿಕೊಳ್ಳಿ, ಅಥವಾ ಈಶ್ವರ ದೇವಸ್ಥಾನ, ದತ್ತಾತ್ರೇಯ ದೇವಸ್ಥಾನ, ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಎಲ್ಲಾದರೂ ಒಂದು ಕಡೆ ದರ್ಶನವನ್ನು ಮಾಡಿಕೊಂಡಾಗ ಗುರುಬಲ ನಿಮಗೆ ಸಿಕ್ತು ಅಂತಂದರೆ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತೆ. ಅದೇ ರೀತಿ ನಾನು ಹೇಳಿದ್ನಲ್ಲ, ಗಣಪತಿಯ ಸ್ತೋತ್ರವನ್ನು ಪಠಿಸಿ, ಅದರಿಂದಲೂ ಕೂಡ ನಿಮ್ಮ ಸಂಕಷ್ಟಗಳು ದೂರವಾಗುತ್ತೆ. ಖಂಡಿತವಾಗಿಯೂ ಒಳ್ಳೆಯ ದಿನಗಳು ಖಂಡಿತವಾಗಿಯೂ ಬರುತ್ತೆ. ನಮಸ್ಕಾರ.